ಯಾವ ರೈತರು ಸಹಿತ ನಮಗೆ ಬೇಕು ಅಂತ ಕೇಳಕ್ ಹೋಗಿಲ್ಲ. ಒಂದು ಕಥೆ ಹೇಳ್ತೀನಿ ದಯವಿಟ್ಟು. ಒಬ್ಬ ರೈತ ಇರ್ತಾನ, ತನ್ನ ಮಗನ ಕಷ್ಟಪಟ್ಟು ಓದಿಸ್ತಾನವ, ಮುಂದೆ ದೊಡ್ಡ ಆಫೀಸರ್ ಹಾಕನವ. ಆಫೀಸರ್ ಆಗಿ ಅವ ಪಗಾರ ತಗೊಂಡ್ಬರ್ತಾನ, ಒಂದೇ ಪಗಾರ ತಗೊಂಡ್ಬರ್ತಾನವ. ತಗೊಂಡ್ಬಂದು ತಾಯಿ ಕೈ ಕೊಡಕ್ ಬರ್ತಾನ. ಅವ್ನ ತಾಯಿ ಹೇಳ್ತಾಳ, ಇಲ್ಲಪ್ಪ ನಿಮ್ಮ ಅಪ್ಪನ ಕೈ ಕೊಡೋದು, ಇಲ್ಲ ನಾನು ನಿನ್ ಕೈಗೆ ಕೊಡ್ತೀನಿ ಅಂತ ಹೇಳ್ತಾನೆ. ಬೇಡ ನಿಮ್ಮ ಅಪ್ಪನ ಕೈ ಕೊಡೋದು ಅಂತ ಹೇಳ್ತಾನೆ, ಇಲ್ಲ ನಾನು ನಿನ್ ಕೈಗೆ ಕೊಡ್ತೀನಿ ಅಂತ ಹೇಳ್ತಾನ. ಅವ ತಾಯಿ ಸಿಟ್ಟು ಒಂದೇನು ಕಪಾಳ ಹೊಡಿತಾನ. ಅವಾಗ ಕಪಾಳ ಹೊಡೆದಂತ ಸಂದರ್ಭದಲ್ಲಿ ಅವ ಹೇಳ್ತಾನ, ಯಾಕ ನೀ ಕೊಡೋದ್ರ ಕಾರಣ ಏನಂತಂದಾಗ, ನಮ್ಮ ಅಪ್ಪ ಒಬ್ಬ ದೊಡ್ಡ ರೈತನ, ಒಬ್ಬ ರೈತ, ನಾನು ರೈತನ ಮಗ, ನಾ ಓದಿ ಆಫೀಸರ್ ಆಗಿನಿ, ಎಂತ ನಮ್ಮ ಅಪ್ಪ ನನಗ ಹಿಂಗ ಮಾಡಿಲ್ಲ, ಅವ ಹಿಂಗ ಮಾಡ್ಯಾನ. ನಾ ಈಗ ದುಡ್ಡು ಕೊಡಕ್ ಹೋಗಿ ಅಂತಂದ್ರೆ ಅವ್ನು ಹಿಂಗ ಮಾಡ್ತಾನ, ಅದಕ್ಕೆ ಅವನ ಕೈ ಎಂದು ತೆಗಿರ್ಬೋದು ಅಂತಕ್ಕಂಥ ಮಾತನ್ನ ಹೇಳ್ತಾನ. ರೈತರು ಯಾವಾಗಲೂ ದೇಶಕ್ಕೆ ಅನ್ನ ಹಾಕುವಂತ ರೈತರು 1960 ಬರ್ತೈತಿ. ನಾನು ಅವಾಗ ಬಹುಶಃ SSLC ಇದ್ದೆ. ಈ ಯಾವ ರೀತಿ ಹೋರಾಟಗಳು ನಡೀತವಂತಕ್ಕಂಥದ್ದನ್ನ ನಾವು ನೆನೆಸ್ಕೊಂಡ್ರೆ, ಆ ಒಂದು ಸಂದರ್ಭದೊಳಗ ರೈತರು ಒಮ್ಮತ್ತಿಗಿನ ಹೋರಾಟ ಕೇಳಲಿಲ್ಲ. ನಿರಂತರವಾಗಿ 1 ತಿಂಗಳ ಕಾಲ ಅವರು ಸತ್ಯಾಗ್ರಹ ಕುಂತರು, ಹೋರಾಟ ಕುಂತರು. ಆ ಒಂದು ಹೋರಾಟಕ್ಕೆ ಸರ್ಕಾರದ ಸ್ಪಂದನೆ ಮಾಡಿರ್ತಂತ ಸಂದರ್ಭದೊಳಗ ರೈತರು ಏನ್ ಮಾಡಿದ್ರು ಅಂತ ತೀವ್ರವಾದಂತ ಹೋರಾಟ ಕೇಳಿದ್ರು. ಯಾಕೆ ಮಾತು ಹೇಳ್ತೇನೆ ಅಂತಂದ್ರೆ, ರೈತರು ಹೋರಾಟಕ್ಕೆ ಇಳಿದ್ರು ಅಂತಂದ್ರೆ ಏನೇನೇನೇನೋ ಬದಲಾವಣೆ ಆಗಿ ಹೋಗ್ಬಿಡ್ತು. ಈ ಒಂದು ನರಗುಂದದ ಹೆಸರನ್ನ ಬಹುಶಃ ನಮ್ಮ ಇತಿಹಾಸದಲ್ಲಿ, ನಮ್ಮ ದೇಶದಲ್ಲಿ, ನಮ್ಮ ಜಗತ್ತಿನ ತೋರಿಸಿಕೊಟ್ಟಿರ್ತಕ್ಕಂಥ ಒಂದು ಘಟನೆ ಯಾವುದು ಅಂತಂದ್ರೆ ಅದು 1982 ಜುಲೈ 21 ರೈತ ಹೋರಾಟ ಒಂದು ಘಟನೆ. ಯಾಕಂತಂದ್ರೆ ರೈತರು ನಿರಂತರವಾಗಿ ಹೋರಾಟ ಮಾಡಲಿಕ್ಕೆ ಕಾರಣ ಏನು ಅಂತಂದ್ರೆ ಹಲವಾರು ಸಮಸ್ಯೆಗಳು ಇರ್ತವೆ. ಆಗಿನ ಒಂದು ಸನ್ನಿವೇಶ ಹೇಗಿತ್ತು ಅಂತಂದ್ರೆ, ರೈತರ ಒಂದು ಮನೆಯನ್ನ ಜಪ್ತ್ ಮಾಡ್ತಕ್ಕಂಥ ಸನ್ನಿವೇಶಗಳಿತ್ತು. ಆ ನಂತರ ಬೆಟರ್ಮೆಂಟ್ ಟ್ಯಾಕ್ಸ್ ಇರ್ಬೋದು, ಆ ನಂತರ ಕಾಲುವೆ ತೊಡು ಸಹಿತ ಸರಿಯಾದಂತ ನೀರಿನ ವ್ಯವಸ್ಥೆ ಇದ್ದಿಲ್ಲ. ಇಷ್ಟೆಲ್ಲ ಇದ್ರೂ ಸಹಿತ ಸರ್ಕಾರಗಳಿಗೆ ಸಮಸ್ಯೆಗಳು ಹೇಳಿದಂತ ಸಂದರ್ಭದೊಳಗ ಯಾವುದೇ ರೀತಿಯಂತ ಸ್ಪಂದನೆ ಆದಂತ ಸಂದರ್ಭದೊಳಗ ಹೋರಾಟಗಳು ಪ್ರಾರಂಭ. ಇವತ್ತಿಗೂ ಸಹಿತ ರೈತರ ಸಮಸ್ಯೆಗಳಿಗೆ ಇರಲಿಲ್ಲ ನಮ್ಮ ದೇಶದೊಳಗ. ಹಾಗಂತ ನಾವು ಹೋರಾಟವನ್ನು ಸಹಿತ ಬಿಡಬಾರ್ದು. ಎಲ್ಲಿವರೆಗೆ ನಾವು ಹೋರಾಟವನ್ನು ಮಾಡ್ತೀವಿ ಅಲ್ಲಿವರೆಗೆ ನಮ್ಮ ಸಮಸ್ಯೆಗಳಿಗೆ ಏನಾಗೈತೆ ಅಂತಂದ್ರೆ ಪರಿಹಾರ ಹಂತವಾಗಿ ಸಿಗ್ತೈತಿ. ಬ್ರಿಟಿಷರು ಸ್ವಾತಂತ್ರ್ಯ ಕೊಡ್ಬೇಕಾದ್ರೆ ಒಮ್ಮಕ್ಳಿಗೆ ಕರೆದು ಕೊಡಲಿಲ್ಲ ಅವರು. ಬರೀ 1919 ಚಳವಳಿ 1857 ಮಾಡಿದ ತಕ್ಷಣ ಬರೀಪ್ಪ ಸ್ವಾತಂತ್ರ್ಯ ತಗೊಳ್ತೀವಿ ಹೇಳಿ ನಮಗವರು ನಿರಂತರವಾಗಿ ಹೋರಾಟವನ್ನು ಮಾಡಿ ನಾವು 200 ವರ್ಷಗಳ ಕಾಲ ಹೋರಾಟವನ್ನು ಮಾಡಿ ನಾವು. ಆ ಹೋರಾಟದ ಪ್ರತಿಫಲವಾಗಿ 1947 ಆಗಸ್ಟ್ ನಾವು ಸ್ವಾತಂತ್ರ್ಯ ಸಿಗ್ತೀವಿ. ಯಾಕಂತಂದ್ರೆ ಇವತ್ತು ಹೋದ ವರ್ಷ ಮಳೆ ಆಗಿತ್ತು, ಈ ವರ್ಷ ಮಳೆ ಇಲ್ಲ, ಆ ಪ್ರಶ್ನೆ ಬೇರೆ. ಮಳೆ ಇಲ್ಲ, ನಮಗ್ ಬರಗಾಲ ಬೀಳ್ತೈತೆ ಅಂತಕ್ಕಂಥ ಸನ್ನಿವೇಶ. ಹೋದ ವರ್ಷ ಅತಿವೃಷ್ಟಿಯಾಗಿ ಸಹಿತ ರೈತರು ಏನ್ ಮಾಡಿದಂತ ಸಮಸ್ಯೆಗಳನ್ನ ಎದುರಿಸಿದ್ರು. ನಮ್ದ ಒಂದು ಉದಾಹರಣೆ ಹೇಳ್ತೇನೆ. ನಾನು ಒಂದು ನೌಕರಿ ಇದೀನಿ, ನಮ್ಮ ಮನೆಗೆ ನಮ್ಮ ಪ್ರದರ್ಶ ಎಲ್ಲ ಒಕ್ಕಲ್ತನ ಮಾಡ್ತಾರ. ನಾನು ಪ್ರತಿ ವರ್ಷ ಅವ್ರು ಏನ್ ಕೇಳ್ತಾರೆ ಇಲ್ಲ ನಮ್ಗೆ ಕೊಟ್ಟು ಕಳಿಸ್ತೇನೆ. ನಮ್ ಬ್ರದರ್ ಬಂದಪ್ಪ, ಇಲ್ಲ ನಾ ಹೆಸರು ಬಡ್ಡಿ ಬಿಡಿಸ್ಬೇಕಾಗೈತಿ, ನನಗೆ ಆಳಿನ ಕೂಲಿ ಬೇಕು ಕೊಡ ಅಂತ ಅಂದ. ಎಷ್ಟಪ್ಪ ಅಂತ ಕೇಳಿ ನಾನು 2,000 ಅಂತ ಹೇಳಿ 2,000 ಕೊಟ್ಟೆ. ನಾ ಕೊಟ್ಟ ಮೇಲೆ ಕೇಳೋದು ಮಾತ್ರ, ಯಾಕಂದ್ರೆ ನಾನು ಒಬ್ಬ ರೈತರ ಮಗ. ನಾನು ಕೊಟ್ಟಂತ ಸಂದರ್ಭದೊಳಗ ಹೊಳ್ಳಿ ನಾವು ಏನ್ ಮಾಡಿದ್ವಿ, ಹೆಸರು ಮಾಡ್ತೀನಿ ಅಂತ ಬಂದ. ಎಷ್ಟೈತಿಪ್ಪ ರೇಟ್ ಅಂತ ಕೇಳ. 4,000 ರೂಪಾಯಿ. 12,000 ರೂಪಾಯಿ ಇತ್ತಂತ ರೇಟ್ ರೈತರಿಗೆ ಮಾಲ್ ಬಂದಂತ ಸಂದರ್ಭದಾಗ ಎಷ್ಟಿರ್ತೈತಿ? 4,500 ರೂಪಾಯಿ. ನೋಡ್ರಿ ಎಲ್ಲಿ ನಾವು ಇರ್ತೇವೆ ಅಂತಂದ್ರೆ ಅವಾಗ ಸ್ವಲ್ಪ ದಿವ್ಸ ನಿಂತು ಮಾರಂತಂದ್ರೆ ಕಡೆಗೆ 6,000 ರೂಪಾಯಿ ಮಾರಿದ್ರೆ ನಾ ಕೊಟ್ಟಿದ್ದು 8,000 ರೂಪಾಯಿ ಹೆಸರು ಬಿಟ್ಟು ಬಿಡಿಸಿದ್ದು. ಅವ್ನ್ ಬಂದಂತದ್ದು ಅಷ್ಟೇ 5,000 ರೂಪಾಯಿ ಬಂದೈತಿ. ಆದ್ರೂ ಸಹಿತ ಪ್ರಾಮಾಣಿಕವಾಗಿ ನನ್ ಕೊಡಕ್ ಬಂದವ, ತಗೋರ್ಪ ನೀ ಕೊಟ್ಟಿನಿ ರೊಕ್ಕ ಅಂತೇಳಿ. ಅಲ್ಪ ನೀ 2,000 ರೂಪಾಯಿ ಕೊಟ್ಟಿನಿ, ಮತ್ 5,000 ರೂಪಾಯಿ ಇಲ್ಲ ಅಷ್ಟ ಅದು ಹೆಸರು ಅಂತಂದ್ರೆ ಬ್ಯಾಡ ತಗೊಂಡೋಗ ಮತ್ ಮುಂದ್ ಗೊಬ್ಬರ ಗಿಡ ಹೋಗಿ ರೊಕ್ಕ ಅಂತೇಳಿ. ಯಾಕೆ ಮಾತು ಹೇಳ್ತೀನಿ ಅಂತಂದ್ರೆ ರೈತರಿಗೆ ಜ್ವಲಂತ ಸಮಸ್ಯೆಗಳದವು. ನೋಡಿ ಕಷ್ಟಪಟ್ಟು ಬೆಳೆದಿರ್ತಾರ ಅವರು. ಒಂದು ಎಕ್ಸಾಂಪಲ್ ಹೇಳ್ತೇನೆ ನಿಮಗೆ. ಬದ್ನಿಕಾಯಿ ಬೆಳೆದಿರ್ತಾರ. ಆ ಬದ್ನಿಕಾಯಿ ಬೆಳಿಬೇಕಾದ್ರೆ ತಾವು ತಮ್ಮ ಪತ್ನಿಯರು ತಮ್ಮ ಮಕ್ಕಳು ಕರ್ಕೊಂಡು ಹಗಲಿ ರಾತ್ರಿ ನೋಡ್ತಾನೆ ನೀರ್ ಹಾಸಿ ಗೊಬ್ಬರ ಕೊಟ್ಟು ಎಲ್ಲ ಮಾಡಿ ಅವನ್ನೆಲ್ಲ ಚಂದಗೆ ಒರೆಸಿ ಬದ್ನಿಕಾಯಿ ಬುಟ್ಟೆ ತಗೊಂಡ್ ಇಟ್ಟಿರ್ತಾರ. ಅಲ್ಲಿ ಚಾಲು ಆಗತ್ ನೋಡ್ರಿ, ತಲಾ ಚಾಲು ಆಗಿಬಿಡ್ತಾರ ಅವ್ರು. ಮತ್ತೆ ಏನ್ ಮಾಡೋದಿಲ್ಲ, ಏನ್ ಹೇಳ್ತಾರ, 20 ಅಂತಾರ ಅವ್ರು. ಒಂದು ಪುಟ್ಟಿ ಒಳಗ 10 kg ಬದ್ನಿಕಾಯಿ ಇರ್ತವ. ಕನಿಷ್ಠ ಅಂತ 10 kg ಇರ್ತವು.
ಅವ್ನು 60 ರೂಪಾಯಿ ಮಾರಿದ್ರೆ 600 ರೂಪಾಯಿ ಮಾರಿದ್ರೆ ಬರ್ತೈತಿ. 600 ರೂಪಾಯಿ ಮಾರಿದ್ರೆ ಬರ್ತೈತಿ. ನಿಜವಾಗಿ ಕಷ್ಟಪಟ್ಟಿರ್ತಕ್ಕಂಥ ರೈತಿಗೆ ಎಷ್ಟು ಬರ್ತೈತಿ ಅಂದ್ರೆ ಬಾಳ ಒಂದ್ ಬುಟ್ಟಿಗೆ 70 ರಿಂದ 80 ರೂಪಾಯಿ ಬರ್ತೈತಿ. ಯಾವಾಗ ರೈತ ಉದ್ದಾರ ಆಗ್ತೇನೆ ಅಂತ ದೇಶದೊಳಗೆ. ಆಮೇಲೆ ಏನು ಕಷ್ಟಪಟ್ಟಿರಲಿಲ್ಲ, ಆ ಬುಟ್ಟಿ ಹೊತ್ಕೊಂಡು ಹೋಗಿರ್ತಾನ ವ್ಯಕ್ತಿ. ಆ ಹೊತ್ಕೊಂಡು ಹೋದಾಗ 2 ಬದ್ನಿಕಾಯಿ ತಕೊಂಡು ಲಾಸ್ಟ್ ಮುಂದೆ 5 ಕೆಜಿ ಮಾಡಿದ್ರೆ ಅವಂಗ 300 ರೂಪಾಯಿ ಲಾಭ ಆಗುತ್ತೆ. ಏನು ಕಷ್ಟಪಡದೆ ಇರ್ತಕ್ಕಂಥ ವ್ಯಕ್ತಿಗಳು 300 ರಿಂದ 400 ರೂಪಾಯಿ ತಗೊಂಡು ಹೋಗ್ತಾರ. ಆಮೇಲೆ ಪ್ರತಿಯೊಂದು ತಗೊಂಡು ನೀವು ಬೀಜದೊಳಗೆ ರೈತರಿಗೆ ಸರಿಯಾಗಿದಂತಲ್ಲ. ಆಮೇಲೆ ನಾವು ಏನೇ ಒಂದು ವ್ಯವಸ್ಥೆ ಮಾಡಿದ್ರು ಸಹಿತ ಏನಾಗತ್ತೆ ಅಂತಂದ್ರೆ ಈ ರೈತರ ಸಮಸ್ಯೆಗಳು ಏನಕ್ಕಪ್ಪ ಅಂತಂದ್ರೆ ಸರಿಯಾದಂತ ರೀತಿಯೊಳಗೆ ವ್ಯವಸ್ಥಿತವಾಗಿ ಅವುಗಳು ಅನುಷ್ಠಾನಕ್ಕೆ ಬರದೇ ಇದ್ದಕ್ಕೆ ಮಟ್ಟಿಗೂ ಸಹಿತ ಏನಾಗೈತಿ ಅಂತಂದ್ರೆ ರೈತರ ಸಮಸ್ಯೆ ಮತ್ತೆ ಅಷ್ಟು ಸಮಸ್ಯೆ ಇರುವಂತೆ ರೈತರು ಯಾರು ಕೈ ಒಡ್ಡಕ್ ಹೋಗಿಲ್ಲ ಇಲ್ಲಿವರೆಗೆ. ನಾನೊಬ್ಬ ರೈತ ಮಗನಾಗಿ ಆ ಮಾತನ್ನ ಅತಿ ಘಂಟಾಘೋಷವಾಗಿ ಹೇಳ್ತೀನಿ. ಯಾವ ರೈತರು ಸಹಿತ ನಮ್ಗೆ ಬೇಕು ಅಂತ ಕೇಳಕ್ ಹೋಗಿಲ್ಲ. ಒಂದು ಕಥೆ ಹೇಳ್ತೇನೆ ನಿಮ್ಗೆ ದಯವಿಟ್ಟು. ಒಬ್ಬ ರೈತ ಇರ್ತಾನ, ತನ್ನ ಮಗನ ಕಷ್ಟಪಟ್ಟು ಓದಿಸ್ತಾನವ. ಮುಂದೆ ಅವ ದೊಡ್ಡ ಆಫೀಸರ್ ಹಾಕನವ. ಆಫೀಸರ್ ಆಗಿ ಅವ ಪಗಾರ ತಗೊಂಡ್ಬರ್ತಾನ, 1ನೇ ಪಗಾರ ತಗೊಂಡ್ಬರ್ತಾನವ. ತಗೊಂಡ್ಬಂದು ತಾಯಿ ಕೈ ಕೊಡಕ್ ಬರ್ತಾನವ. ಅವ್ನ ತಾಯಿ ಹೇಳ್ತಾಳ, ಇಲ್ಲಪ್ಪ ನಿಮ್ಮ ಅಪ್ಪನ ಕೈ ಕೊಡಬಹುದು. ಇಲ್ಲ ನಾನು ನಿನ್ ಕೈಗೆ ಕೊಡ್ತೀನಿ ಅಂತ ಹೇಳ್ತಾನ. ಬೇಡ ನಿಮ್ಮ ಅಪ್ಪನ ಕೈ ಕೊಡೋಗು ಅಂತ ಹೇಳ್ತಾನೆ. ಇಲ್ಲ ನಾನು ನಿನ್ ಕೈಗೆ ಕೊಡ್ತೀನಿ ಅಂತ ಹೇಳ್ತಾನ. ಅವಾಗ ತಾಯಿ ಸಿಟ್ಟು ಬಂದು ಒಂದೇಟ್ ಕಪಾಳ ಹೊಡಿತಾಳ. ಅವಂಗ ಕಪಾಳ ಹೊಡೆದಂತ ಸಂದರ್ಭದಲ್ಲಿ ಅವ ಹೇಳ್ತಾನ, ಯಾಕ ನೀ ಕೊಡೋದು ಕಾರಣ ಏನಂತಂದಾಗ, ನಮ್ಮ ಅಪ್ಪ ಒಬ್ಬ ದೊಡ್ಡ ರೈತಮ್ಮ, ಒಬ್ಬ ರೈತ. ನಾನು ರೈತನ ಮಗ, ನಾ ಓದಿ ಆಫೀಸರ್ ಆಗೀನಿ. ಎಂತ ನಮ್ಮ ಅಪ್ಪ ನನಗ ಹಿಂಗ ಮಾಡಿಲ್ಲ. ಅವ ಹಿಂಗ ಮಾಡ್ಯಾನ. ನಾ ಈಗ ದುಡ್ಡು ಕೊಡಕ್ ಹೋಗಿ ಅಂತಂದ್ರೆ ಅವ ಹಿಂಗ ಮಾಡ್ತಾನ. ಅದಕ್ಕೆ ಅವನ ಕೈ ಎಂದು ಕೆಳಗಿರ್ಬಾರ್ದು ಅಂತಕ್ಕಂಥ ಮಾತನ್ನ ಹೇಳ್ತಾನ. ನೋಡ್ರಿ, ರೈತರು ಯಾವಾಗಲೂ ದೇಶಕ್ಕೆ ಅನ್ನ ಹಾಕುವಂತ ರೈತರು. 1966 ಲಾಲ್ ಬಹದ್ದೂರ್ ಶಾಸ್ತ್ರಿ ಮಾತನ್ನ ಹೇಳ್ತಾರ, ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳ್ತಾರ. ಜೈ ಜವಾನ್ ಜೈ ಕಿಸಾನ್ ಅಂದ್ರೆ ದೇಶವನ್ನ ರಕ್ಷಣೆ ಮಾಡ್ತಕ್ಕಂಥ ಸೈನಿಕರು. ದೇಶಕ್ಕೆ ಅನ್ನ ಕೊಡ್ತಕ್ಕಂಥ ವ್ಯಕ್ತಿ ಯಾರು ಅಂತಂದ್ರೆ ನಮ್ಮ ದೇಶ ಇರ್ತಕ್ಕಂಥ ರೈತರು. 1952 ನಮ್ಮ ದೇಶದ ಪ್ರಧಾನಮಂತ್ರಿಗಳು ಬೇರೆ ಬೇರೆ ರಾಷ್ಟ್ರಗಳಿಗೆ ಹೋಗ್ತಾರ, ಅಮೆರಿಕಕ್ಕೆ ಹೋಗ್ತಾರ, ರಷ್ಯಾಕ್ಕೆ ಹೋಗ್ತಾರ, ಚೈನಾಕ್ಕೆ ಹೋಗ್ತಾರ. ಹೋಗಿ ನಮ್ಮ ದೇಶ ಬರ್ತಾನ ಐತೆ, ಅಲ್ಲಿಂದ ಫುಡ್ ತಗೊಂಡ್ಬರ್ತಿರ್ತೇವೆ ನಾವು. ಅಲ್ಲಿಂದ ಫುಡ್ ತಗೊಂಡು ಇಲ್ಲೆಲ್ಲ ಮಾಡ್ತಿರ್ತೀವಿ. ಇವತ್ತು ಏನೇನೋ ಯೋಜನೆಗಳ ಮಾಡಿ ಹಸಿರು ಕ್ರಾಂತಿ ಮುಖಾಂತರ ರೈತರು ಇವತ್ತು ಕಷ್ಟಪಟ್ಟು ಬೆಳೆದ್ರೆ ಇವತ್ತು ಆಹಾರ ಉತ್ಪನ್ನ ಜಗತ್ತಿನ ನಾವು 6ನೇ ನಂಬರ್ ಇದೀವಿ. ನಮ್ಮ ದೇಶ ಇರ್ತಕ್ಕಂಥ ಎಲ್ಲ ಮಕ್ಕಳಿಗೆ ಸಹಿತ ಬಿಸಿ ಊಟವನ್ನು ಕೊಡ್ತಾ ಇದಕ್ಕೆ ಕಾರಣಕರ್ತರು ಅಂತ ನಮ್ಮ ದೇಶ ಇರ್ತಕ್ಕಂಥ ರೈತರು ನಾವು. ನೋಡಿ, ಇವತ್ತು ಸಾಕಷ್ಟು ಗೋಡೌನ್ದಲ್ಲಿ 10 ವರ್ಷಕ್ಕೆ ಆಗುವಷ್ಟು ಫುಡ್ ಅನ್ನು ಕಲೆಕ್ಟ್ ಮಾಡಿ ಇಟ್ಕೊಂಡು ನಮ್ಮ ಸರ್ಕಾರಗಳು. ಅದಕ್ಕೆ ಕಾರಣಕರ್ತರು ಯಾರಂತಂದ್ರೆ ಕಷ್ಟಪಟ್ಟು ದುಡಿತಕ್ಕಂಥ ರೈತರು. ಅದಕ್ಕೆ ಯಾವಾಗಲೂ ಸಮಸ್ಯೆಗಳಿರ್ತಕ್ಕಂಥ ರೈತರು ಎಷ್ಟೇ ಹೋರಾಟವನ್ನು ಮಾಡಿದ್ರೆ ಸಹಿತ ತಮ್ಮ ಶಾಂತಿನ ಎಂದೂ ಕಳ್ಕೊಂಡಿಲ್ಲ. ಆಮೇಲೆ ದೇಶದ ಬಗ್ಗೆ ಚಿಂತನೆ ಮಾಡ್ತಾರ, ಬಡ ಮಕ್ಕಳ ಬಗ್ಗೆ ಚಿಂತನೆ ಮಾಡ್ತಾರ, ದಾನ ಧರ್ಮವನ್ನು ಮಾಡ್ತಾರ. ನೋಡ್ರಿ, ನಮ್ಮ ಊರೊಳಗೆ ಹಳ್ಳಿ ಒಳಗೆ ಎಲ್ಲಾ ಜಾತ್ರೆ ಮಾಡ್ತಾರ, ಎಲ್ಲ ಮಾಡ್ತಾರೆ. ಪಟ್ಟಿ ಇಲ್ಲ ಅನ್ನೋದಿಲ್ಲ. ಕಡೆಗೆ ರೊಕ್ಕ ಇರ್ಲಿಕ್ಕೆ ಅಂತ ಹೇಳಿದ್ರೆ ಜೋಳ ಗೋಧಿ ತಗೊಂಡು ಹೋಗಂತ ಹೇಳ್ತಾರೆ. ಎಂತ ಉದಾಹರಣೆ ನೋಡ್ರಿ. ಎಷ್ಟೋ ಜನ ಶ್ರೀಮಂತ ಇರ್ತಾರ, ಕೊಡಾಕ ಹಿಂದ್ಮುಂದ್ ನೋಡ್ತಾರ. ನಮ್ಮ ಮನೆ ರೊಕ್ಕ ಇಲ್ಪ, ಜೋಳ ಗೋಧಿ ತಗೊಂಡೋಗಿ ಅನ್ನ ಪ್ರಸಾದ ಮಾಡ್ಕೊಂಡು. ಈ ರೀತಿ ಇರ್ತಕ್ಕಂಥ ರೈತರು ನಮ್ಮ ದೇಶಕ್ಕೆ ತಮ್ಮದೇ ಅಂತ ಒಂದು ಕೊಡುಗೆಯನ್ನು ಕೊಟ್ಟಾರ. ಅದ್ರ ಸಲುವಾಗಿ ರೈತರು ನೆಮ್ಮದಿಯಿಂದಿರ್ಲಿ. ಆ ಒಂದು ರೈತ ವರ್ಗಕ್ಕೆ ನಮ್ಮ ಪೂಜ್ಯ ಪ್ರಮುಖ ಅಕ್ಕನವರು ಸನ್ಮಾನ ಇಟ್ಕೊಂಡಿದ್ದು ನನಗೆ ಬಹಳ ಸಂತೋಷವಾಗೈತಿ. ಈ ರೀತಿಯಂತ ಕಾರ್ಯಕ್ರಮಗಳು ನಮ್ಮ ದೇಶದ ತುಂಬೆಲ್ಲ ನಡೆದು ಅಂತಂದ್ರೆ ನಮ್ಮ ದೇಶಕ್ಕೆ ಒಂದು ಕೀರ್ತಿ ಬರ್ತೈತಿ. ರೈತರಿಗೂ ಸಹಿತ ಒಂದು ಒಳ್ಳೆಯ ನೆಮ್ಮದಿ ಅಂತಕ್ಕಂಥ ಸಿಗ್ತೈತೆ ಅಂತಕ್ಕಂಥ ಮಾತನ್ನು ಹೇಳಿ ನನಗೆ ಇಲ್ಲಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಗೌರವವನ್ನು ಸಲ್ಲಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.